ಏನೇ ನಮ್ಮನ್ನೆಲ್ಲ ಯಾಕೆ ಬಿಡ್ರೆ ನೆಮ್ಮದಿಯಾಗಿ. ಅಲ್ಲೂ ಬೆಂಗಳೂರವರೆಗೂ ಸಿಗಲ್ವಂತೆ ಏನಿಲ್ಲ, ಇಲ್ಲಿ ನಮ್ಮನ್ನ ಕೇಳ್ತಾರೆ ನಿಮ್ಮ ಚನ್ನಪಣ ಎಮ್.ಎಲ್.ಎ ಏನು ಮಾಡ್ತಾರೆ ಏನು ಎತ್ತ ಅಂತ ನಾವು ಯಾರಿಗೆ ಅಂತ ಹೇಳೋದು. ಸುರ್ಜೇವಾಲ ಅವರು 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ನಿನ್ನೆ ನೀವು ಹೋಗಿದ್ರಿ ಸರ್ ಸಭೆಗೆ, ಕ್ಷೇತ್ರದ ಬಗ್ಗೆ ಏನಾದ್ರು ಹೇಳ್ಕೊಡ್ರೆ ಏನು ಸರ್? ನಿನ್ನೆ AICCಯಿಂದ ಸುರ್ಜೇವಾಲ ಅವರು ನಮ್ಮನ್ನು ಕರೆದಿದ್ದರು. ನಾನು ಮೊದಲ ಬಾರಿ ಅವರನ್ನು ಭೇಟಿಯಾಗಿದ್ದೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ. ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ, ಅದರಲ್ಲಿ ಏನು ಕೊರತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಮತ್ತು ಅವರೇನು ಬೇರೆ ಏನು ವಿಚಾರ ಪ್ರಸ್ತಾಪ ಮಾಡಿಲ್ಲ. ಏನಾದ್ರು ಹೆಚ್ಚಿನ ಅನುದಾನ ಬೇಕು ಅಥವಾ ಬೇರೆ ಬೇರೆ ಯೋಜನೆಗಳು ಏನು ತೊಂದರೆ ನಮ್ಮದೇನು ನಮ್ಮ ಸರ್ಕಾರದಲ್ಲೆಲ್ಲ ನಮಗೆ ಪರಿಚಯ ಇದ್ದಾರೆ. DCM ನಮ್ಮ ಜಿಲ್ಲೆಯವರೇ, ನಮಗೇನು ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಅನುದಾನ ಕೊಡ್ತಾರೆ. ಏನೋ ಆ ಥರ ನನಗೇನು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಬೇಕು ಅಂತ ಅನ್ಸಲ್ಲ. ಬೇಕು ಅನ್ನೋದೆಲ್ಲ ಆಗ್ತಾಯಿದೆ. ಸರ್, ಈಗ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ನಾಯಕತ್ವ ಬದಲಾವಣೆ, CM ಬದಲಾಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಈ ಜಿಲ್ಲೆ ನಾಯಕರುಗಳು, ಶಾಸಕರುಗಳು ಅದನ್ನು ಧ್ವನಿ ಎತ್ತಿ ನಿನ್ನೆ DK ಶಿವಕುಮಾರ್ ಹೇಳಿದಾರಲ್ಲ, ಆ ಥರ ಯಾವುದು ಚರ್ಚೆ ಇಲ್ಲ ಅನ್ನೋ ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಆ ಥರ ಯಾವುದು ಚರ್ಚೆ ಇಲ್ಲ ಅಂತ ಅನಿಸುತ್ತೆ. ಇಕ್ಬಾಲ್ ಹುಸೇನ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್, ಅವರು CM ಬದಲಾವಣೆ ಆಗ್ತಾರೆ ಅಂತೇಳಿ. ಅವರು ಈಗ ಎಮೋಷನಲ್ಲ ಏನೋ ಒಂದಷ್ಟು ಮಾತಾಡಿರ್ಬೋದು, ಅದರದ್ದೇನು ಅದೇನು ದೊಡ್ಡ ವಿಚಾರ ಅಲ್ಲ. ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಇಕ್ಬಾಲ್ ಹುಸೇನ್ ಮುಂದುವರೆದೇ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ. ಈ ಸೆಪ್ಟೆಂಬರ್ ಕ್ರಾಂತಿ ಸರ್, ಸೆಪ್ಟೆಂಬರ್ CM ಅಂತ ಅನ್ನುವಂಥದ್ದು ಹಿಂಗೆ ಸರ್. ಈಗ ನೀವು ಬೇರೆ ಬೇರೆ ಥರ ಸುತ್ತು ಬಳಸಿ ಪ್ರಶ್ನೆ ಕೇಳ್ತೀರಿ. ಅವಕಾಶ ಸಿಕ್ಕಿದ್ರೆ ಆಗಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಏನಾದರೂ ಹೇಳ್ಕೊಂಡಿದ್ದೀರಾ ಸರ್ ಸುರ್ಜೇವಾಲ ಅವ್ರ ಹತ್ರ? ಇಲ್ಲ ಇಲ್ಲ, ಆ ಥರ ಏನು ಅವ್ರೇನು ಕೇಳಲಿಲ್ಲ ನಾನು. ಅಂದರೆ ಸರ್, ಈಗ ಈ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಸಚಿವರುಗಳು ಹೇಳುವಂಥದ್ದು ಸರ್, ಆ ಕ್ರಾಂತಿನೇ ಇದೆ ಈ ಬದಲಾವಣೆ ಅನ್ನೋದು ಅಂತ ಹೇಳಿ. ಈಗ ನಮಗೇನಾದ್ರು ಆ ಥರ ಏನಾದ್ರು ವಿಷಯ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳೇ ನಮಗೆ ತಿಳಿಸ್ತಾರೆ. ಆ ಥರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ. ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ಯಾಕಂದರೆ ಅಧಿಕಾರ ಹಂಚಿಕೆಯಾಗಿತ್ತು, 2.5 ವರ್ಷ ಆದಮೇಲೆ ಮತ್ತೆ CM ಆಗ್ತಾರೆ ಅಂತ ಅನ್ನುವಂಥ ಮಾತುಗಳು ಕೂಡ ಚರ್ಚೆಯಲ್ಲಿದೆ ಸರ್. ಭಾಳಷ್ಟು ವಿಚಾರ ಚರ್ಚೆಯಲ್ಲಿದೆ. ಅವರೇ ರಾಜ್ಯದ KPCC ಅಧ್ಯಕ್ಷರು, ಅವರೇ ಉಪಮುಖ್ಯಮಂತ್ರಿಗಳು, ಅವ್ರು ಹೇಳಬೇಕಲ್ಲ. ಆ ಥರ ಯಾವುದೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ದಿವಸ. ಈಗ ಸದ್ಯಕ್ಕೆ ಆ ಥರ ಏನೂ ಚರ್ಚೆ ಇಲ್ಲ. ಸರ್, ಈಗ ಸಾಕಷ್ಟು ಜನ ಸಚಿವರುಗಳು ಕೂಡ ಬೇರೆ ಅಧಿಕಾರ ಹಂಚಿಕೆ ಬಗ್ಗೆ, ಅಸಮಾಧಾನದ ಬಗ್ಗೆ ಮಾತಾಡಿದ್ರು. ಇಕ್ಬಾಲ್ ಅವರು ಕೂಡ ಅಭಿಪ್ರಾಯ ತಿಳಿಸಿದ್ರು. ಆದರೆ ಇಕ್ಬಾಲ್ ಅವ್ರಿಗೆ ಒಬ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅನ್ನೋದು ಚರ್ಚೆ ಸರ್. ಬೇರೆಯವ್ರಿಗೆ ಯಾರಿಗೂ ಇನ್ನೂ ನೋಟಿಸ್ ಕೊಟ್ಟಿಲ್ಲ. ಶಿವಕುಮಾರ್ ಅವ್ರು ಕೇಳಬೇಕು, ನೀವು ನನ್ನ ಕೇಳಿದ್ರೆ ಅವ್ರನ್ನೇ ಕೇಳಬೇಕು. ಏನೂ ಗೊಂದಲ ಇಲ್ಲ ರೀ. ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನೆನ್ನೆ ಬಾಗಿನ ಬುಟ್ಟಗಳು ಕೂಡ ಇಬ್ಬರೂ ಕೂಡ ಭಾಳ ಹಸನ್ಮುಖಿಗಳಾಗಿ ಮಾತಾಡಿದ್ದಾರೆ. ಅವರಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ. ಅವರೊಂಥರ ಜೊತೆಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಮುಂದೆ ಇನ್ನೂ ಕಾಲಾವಕಾಶ ಇದೆಯಲ್ಲ. ಈಗ 2 ವರ್ಷ ಪೂರೈಸಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಬರಲೇಬೇಕು. ಇರುತ್ತೆ ಸರ್. 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರ. ನೀವು ಹೇಳ್ಬೇಕಪ್ಪ, ಮಾಧ್ಯಮ ಸ್ನೇಹಿತರು. ನನಗೆ ಅವರು ಭೇಟಿಯಾಗಿದ್ದರೆ ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಏನಾದ್ರು ಚರ್ಚೆ ಆಯಿತು? ಯಾಕಂದರೆ ನೀವು ಕೂಡ ಈ ಉಪಚುನಾವಣೆಯಲ್ಲಿ ಗೆದ್ದಿದ್ದೀರಿ, ಹಿರಿಯರಿದ್ದೀರಿ, ನಿಮ್ಗೆ ಏನಾರು ಅವಕಾಶ ಸಿಗುತ್ತೆ ಅನ್ಸುತ್ತಿಲ್ಲ? ನಾನೇನು ಅದನ್ನೆಲ್ಲ ಏನು ಮಾತಾಡಿಲ್ಲ. ಅವ್ರಿಗೆಲ್ಲ ಮಾಹಿತಿ ಇದೆ. ಪಕ್ಷದ ವರಿಷ್ಠರು ದೊಡ್ಡವರು ಏನಾರು ತೀರ್ಮಾನ ಮಾಡ್ತಾರೆ, ನೋಡಬೇಕು. ಬಟ್ ಎಲ್ಲದಕ್ಕೂ ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ರಾಜ್ಯ ಅಧ್ಯಕ್ಷರು ನಮ್ಮವರೇ, ಉಪಮುಖ್ಯಮಂತ್ರಿಗಳು ನಮ್ಮವರೇ. ಆದ್ದರಿಂದ ನಾವೇನು ಜಾಸ್ತಿ ಏನು ಮಾತಾಡುವಷ್ಟಿಲ್ಲ. ಎಲ್ಲ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ಅಂದರೆ ಸರ್, ಒಂದಷ್ಟು ಶಾಸಕರುಗಳಿಗೆ ಸಚಿವರು ಗೌರವ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಪತ್ರ ಬರೆಯುವಂಥ ಎಲ್ಲ ಪಕ್ಷದಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಆಡಳಿತ ವ್ಯವಸ್ಥೆಯಲ್ಲೂ ಈ ಥರ ಭಿನ್ನವಾದಂಥ ಅಭಿಪ್ರಾಯಗಳು ಇರ್ತವೆ. ಅದನ್ನೆಲ್ಲ ಮೀರಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಅಂದರೆ ಅದು ಯೋಗೇಶ್ವರ ಅನುಭವ ಆಗ್ತಾ ಇದೆಯಾ ಸರ್ ಅಂತೇಳಿ? ನಾನೇನು ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ. ನನ್ನ ಕೆಲಸ, ನನ್ನ ಕ್ಷೇತ್ರ ನೋಡ್ಕೊಂಡಿದ್ದೀನಿ. ನಾನೇನು ಭಾಳ ಪೊಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿಲ್ಲ.